ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇದು ಸ್ಮಾಲ್ ರೀಡಿಂಗ್, ಪಿಕ್ಕೆ ಫೈಲ್ ಇರ್ತದೆ. ಸಮಥಿಂಗ್ ನ್ಯೂ ಈಸ್ ಅರೈವಿಂಗ್ ಅಂದ್ರೆ ಏನೋ ಒಂದು ಹೊಸ್ತು ಬರ್ತಾ ಇದೆ. ಇದು ನಿಮ್ದು ಥಿಂಕ್ ಇರ್ಬೋದು, ಅಥವಾ ಯಾವ್ದಾದ್ರು ವ್ಯಕ್ತಿ ಇರ್ಬೋದು, ಅಥವಾ ಯಾವ್ದಾದ್ರು ಜಾಬ್ ಇರ್ಬೋದು. ಏನೋ ಒಂದು ಹೊಸದು. ಇದು ಬ್ಲೆಸ್ ಇನ್ ಡಿಸ್ಗೈಸ್ ಅಂದ್ರೆ ನಿಮ್ಗೆ ಈಗ ಕಾಣಿಸದೆ ಇದ್ದಿರ್ಬೋದು, ಆದ್ರೆ ಕೆಲವರಿಗೆ ಇದೊಂದು ಏನೋ ಒಂದು ಸಮಥಿಂಗ್ ನ್ಯೂ ಈಸ್ ಅರೈವಿಂಗ್. ಇದು ಜನರಲ್ ರೀಡಿಂಗ್ ಇರ್ತದೆ, ಆಸ್ ಎ ಗೈಡೆನ್ಸ್ ಆಗಿ ತಕೊಳ್ಳಿ. ಸೊ ಇದು ಫೈಲ್ ನಂಬರ್ 1 ಬ್ಲಾಕ್ ಕಲರ್, ಫೈಲ್ ನಂಬರ್ 2 ರೆಡ್, ಫೈಲ್ ನಂಬರ್ 3 ಬ್ಲೂ. 1 2 3 ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಸ್ಮಾಲ್ ರೀಡಿಂಗ್ ಇದು. ಸಮಥಿಂಗ್ ನ್ಯೂ ಇಸ್ ಅರೈವಿಂಗ್. ಇದು ಜಾಸ್ತಿ ಟೈಮ್ ಇಲ್ಲ, 2 to 3 months ಇರ್ಬೋದು. ಎಲ್ರಿಗೂ ರೆಸನೇಟ್ ಆಗ್ಬೇಕಂತಿಲ್ಲ ಇದು. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಫೈಲ್ ನಂಬರ್ 1. ಈ ಬ್ಲ್ಯಾಕ್ ಸ್ಟೋನ್ ಚಾಯ್ಸ್ ಮಾಡಿದವರಿಗೆ ನಿಮ್ಗೆ ಏನು ಹೊಸದು ಬರ್ತಾ ಇದೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ಡಿವೈನ್ ಸೈಟ್. ಇಲ್ಲಿ ಯೂನಿಕಾರ್ನ್ ಹೇಳ್ತಿದ್ದಾರೆ 7 ನಂಬರ್ ನಿಮ್ಗೆ ಇಂಪಾರ್ಟೆಂಟ್ ಇರ್ಬೋದು. ಎಲ್ಲರಲ್ಲೂ ದೇವರನ್ನು ಕಾಣ್ಬೇಕು ಅಂತ ಹೇಳ್ತಿದ್ದಾರೆ. ಕೆಲವು ಒಳ್ಳೆ ವ್ಯಕ್ತಿತ್ವ ಇರುವ ಮನುಷ್ಯರು ಇರ್ಬೋದು, ಅವರಲ್ಲಿ ಸಹ ದೇವರು ಇರ್ತಾರೆ. ಎಲ್ಲ ಆತ್ಮಗಳು ದೇವರ ಆತ್ಮಗಳೇ, ಆದ್ರೆ ಒಳ್ಳೆ ವ್ಯಕ್ತಿತ್ವ ಇರೋ ವ್ಯಕ್ತಿಗಳು ದೇವರೇ ಅಂತ ಹೇಳ್ತಿದ್ದಾರೆ. ಸೊ ನೀವು ಎಲ್ಲರಲ್ಲೂ ದೇವರನ್ನು ಕಾಣ್ಬೇಕು ಅಂತ ಹೇಳ್ತಿದ್ದಾರೆ. ನೀವೀಗ ದೇವರಿಲ್ಲ ಅಥವಾ ದೇವರು ನಿನಗೇನು ಸಹಾಯ ಮಾಡ್ತಿಲ್ಲ ಅನ್ಕೊಂಡಿರ್ಬೋದು, ಆದ್ರೆ ದೇವರು ಹೇಳ್ತಿದ್ದಾರೆ ಒಳ್ಳೆ ವ್ಯಕ್ತಿಗಳ ಮುಖಾಂತರ ದೇವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ. ಇಲ್ಲಿ ಇನ್ನೊಂದು ಕಾರ್ಡ್ ತೆಗೆದಿದೆ, ಫೈಲ್ ನಂಬರ್ 1. ಹೊಸದೇನೋ ಬರ್ತಾ ಇದೆ ಅಂತ ಹೇಳಿ ನೋಡುವ. ದ ಕ್ರಿಸ್ಟ್ ಓಪನ್ ದ ಡೋರ್ ಟು ದ ಕಿಂಗ್ಡಮ್ ಆಫ್ ಹೆವೆನ್. ಇಲ್ಲಿ 2ನೇ ಕಾರ್ಡು ನಿಮ್ಗೆ ಅದೇ ಹೇಳ್ತಿದ್ದಾನೆ. ಕ್ರಿಸ್ಟ್ ಮತ್ತೆ ಯೂನಿಕಾರ್ನ್ ಇವರಿಬ್ರು ಬಂದು ನಿಮ್ಗೆ ಅನ್ಕಂಡೀಷನಲ್ ಲವ್ ಹೇಳ್ತಿದ್ದಾರೆ. ಅಂದ್ರೆ ಇದು ನಿಮ್ಗೆ ನಿಮ್ಮ ಮನಸ್ಸಲ್ಲಿ ಈಗ ತುಂಬಾ ದುಃಖ ಇರ್ಬೋದು, ನೋವಿರ್ಬೋದು, ನನ್ಗೆ ಯಾರು ಸಹಾಯ ಮಾಡುವವರಿಲ್ಲ ಅಂತ ನೀವು ಅನ್ಕೊಂಡಿರ್ಬೋದು. ಫೈಲ್ ನಂಬರ್ 1ಗೆ 2 ಕಾರ್ಡ್ ತೆಗಿತಿದ್ದೇನೆ. ಹೊಸದೇನು ಇಲ್ಲಿ ನಿಮಗೆ ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ಯೂನಿವರ್ಸ್ ಹೇಳ್ತಿದ್ದಾರೆ, ಸೊ ಒಂದು ಹೊಸದೊಂದು ಜೀವನ ಸ್ಟಾರ್ಟ್ ಮಾಡಬೇಕು, ತುಂಬ ಧೈರ್ಯದಲ್ಲಿ ನೀವು ಮುಂದೆ ಸಾಗಬೇಕು ಅಂತ ಹೇಳಿ. ಈಗ ನಿಮಗೆ ಸ್ಟಕ್ ಎನರ್ಜಿ ಅನ್ನಿಸ್ತಿರ್ಬೋದು, ಕನ್ಫ್ಯೂಷನ್ ಅನ್ನಿಸ್ತಿರ್ಬೋದು. ನನಗೆ ಯಾವ ಕಡೆ ಮೂವ್ ಆಗ್ಲಿಕ್ಕೆ ಆಗ್ತಾ ಇಲ್ಲ, ಎಲ್ಲರೂ ನನಗೆ ಮೋಸ ಮಾಡಿದರು, ಕಟ್ಟಿ ಹಾಕಿದ ಅನುಭವ ಇರ್ಬೋದು. ಅಂದರೆ ನಿಮಗೆ ಮನಸ್ಸಲ್ಲೊಂದು ಭಯ ಇದೆ, ಎಲ್ಲರೂ ನನಗೆ ಮೋಸ ಮಾಡ್ತಾರೆ, ಎಲ್ಲರೂ ಕೆಟ್ಟವರು ಅನ್ನೋದು ನಿಮಗೆ ಮನಸ್ಸಲ್ಲಿ ಭ್ರಮೆ ಇರ್ಬೋದು. ಸೊ ಇಲ್ಲಿ ನಿಮ್ಮ ಜೀವನದಲ್ಲಿ ಹೊಸದೇನು ಅಂತ ಹೇಳಿದರೆ ಒಂದು ಅನ್ಕಂಡೀಷನಲ್ ಲವ್ ಬರ್ತಾ ಇದೆ. ನಿಮ್ಗೆ ಇಲ್ಲಿ ಒಂದು ದೇವರ ಪ್ರೀತಿ ಬರ್ತಾ ಇದೆ. ಅಂದ್ರೆ ಯಾರನ್ನು ಇಲ್ಲಿ ಜಡ್ಜ್ ಮಾಡಬಾರ್ದು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಅಂದ್ರೆ ಅವರು ನನಗೆ ಹಾಗೆ ಮಾಡಿದ್ರು, ಇವ್ರು ಹೀಗೆ ಮಾಡಿದ್ರು, ಅಥವಾ ಇನ್ನೊಬ್ಬರ ಮೇಲೆ ಡೌಟ್ ಪಡೋದಾಗ್ಲಿ ಮಾಡಬಾರ್ದು. ಜೀವನವನ್ನು ಒಂದು ಹೊಸ ದೃಷ್ಟಿಯಿಂದ ನೋಡಬೇಕು ಅಂತ ಹೇಳ್ತಿದ್ದಾರೆ. ಕ್ಲಾರಿಟಿ ಇರಬೇಕು, ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡಬೇಕು. ತುಂಬ ಧೈರ್ಯದಲ್ಲಿ ನೀವು ಹೆಜ್ಜೆ ಇಡಬೇಕಾದ್ರೆ ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿ ನಿಮಗೆ ಯೂನಿವರ್ಸ್ ಸ್ವರ್ಗದ ಬಾಗಿಲು ತೆಗಿತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕ್ರಿಸ್ಟ್ ಬಂದು ನಿಮಗೆ ಡೋರ್ ಟು ದ ಕಿಂಗ್ಡಮ್ ಆಫ್ ಹೆವೆನ್. ಇದರಲ್ಲಿ ಮೆಸೇಜ್ ಮಾತ್ರ ತಕೊಳ್ಳಿ, ಇದು ಎಲ್ಲ ಧರ್ಮದವರಿಗೆ ಇರ್ತದೆ. ಸೊ ಇಲ್ಲಿ 2 ಡಿವೈನ್ ಬಂದು ನಿಮಗೆ ಹೇಳ್ತಿದ್ದಾರೆ, ಎಲ್ಲರಲ್ಲೂ ದೇವರನ್ನು ಕಾಣಬೇಕು, ಯಾರನ್ನು ಜಡ್ಜ್ ಮಾಡಬಾರ್ದು, ಎಲ್ಲರನ್ನು ನೀವು ಪ್ರೀತಿಸಬೇಕು ಅಂತ ಹೇಳ್ತಾರೆ. ನಿಮ್ದು ಇಲ್ಲಿ ಹಾರ್ಟ್ ಚಕ್ರ ಬ್ಲಾಕ್ ಆಗಿರ್ಬೋದು ಅಥವಾ ಹೆದರಿಕೆ ಇರ್ಬೋದು. ಸೊ ಎಲ್ಲರನ್ನು ಒಳ್ಳೆಯವರಲ್ಲಿ ದೇವರಲ್ಲಿ ಕಾಣಿ ಅಂತ ಹೇಳ್ತಿದ್ದಾರೆ. ಎಲ್ಲರನ್ನೂ ನೀವು ಪ್ರೀತಿಸಬೇಕು, ನಿಮ್ಮ ಜೀವನ ಒಂದು ಹೊಸ ಹೆಜ್ಜೆ ಇಡಬೇಕು, ಹೊಸದು ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇದು ಫೈಲ್ ನಂಬರ್ 1 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರು ಈ ರೆಡ್ ಕಲರ್ ಚಾಯ್ಸ್ ಮಾಡಿದವರಿಗೆ ನಿಮಗೆ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಇದೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 2 ಚಾಯ್ಸ್ ಮಾಡಿದವರಿಗೆ ಯಾವುದು ಹೊಸದು ಅರೈವಿಂಗ್ ಅಂತ ಹೇಳಿ. ವಿಸ್ಡಮ್,
ಇಲ್ಲಿ ನಿಮಗೆ ಬುದ್ಧಿವಂತಿಕೆ ಕೊಡ್ತಿದ್ದಾರೆ ಯೂನಿವರ್ಸ್. 32 ನಂಬರ್. ನೀವು ನಿಮ್ಮಲ್ಲಿ ಏನು ಬುದ್ಧಿವಂತಿಕೆ ಇದೆಯಾ, ನಿಮ್ಮದು ಏನು ಕ್ರಿಯೇಟಿವಿಟಿ ಇರ್ಬೋದು, ಅಥವಾ ನಿಮ್ಮ ಹತ್ರ ಯಾವುದಾದ್ರೂ ಜಾಬ್ ಇರ್ಬೋದು, ಅಥವಾ ಯಾವುದೇ ನಿಮ್ಮಲ್ಲಿ ಒಂದು ಜ್ಞಾನ ಇರ್ಬೋದು. ಸೊ ಅದನ್ನು ನೀವು ಆ್ಯಕ್ಷನ್ಗೆ ತರಬೇಕು ಅಂತ ಹೇಳ್ತಿದ್ದಾರೆ. ಆಗ ಜನಗಳು ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ, ಗೌರವ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಇದು ನಿಮ್ಗೆ ಒಂದು ಹೊಸದು ಬರ್ತಾ ಇದೆ. ನಿಮ್ಮಲ್ಲಿರುವ ಜ್ಞಾನದಿಂದಾಗಿ ನಿಮಗೆ ಗೌರವ ಬರ್ತಾ ಇದೆ. ಬುದ್ಧಿವಂತಿಕೆಯಿಂದ ನಿಮಗೆ ಜನಗಳು ಗೌರವ ಕೊಡುವವರಿದ್ದಾರೆ. ಇಷ್ಟು ತನಕ ನೀವು ಲೈಮ್ ಲೈಟಿಗೆ ಬರದೇ ಇದ್ದಿರ್ಬೋದು, ಜನಗಳು ನಿಮ್ಮನ್ನು ಅಂದರೆ ಅಬ್ಸರ್ವ್ ಮಾಡದೇ ಇದ್ದಿರ್ಬೋದು. ಇನ್ನು ಮುಂದೆ ಹೊಸದು ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ನಿಮಗೆ ರೆಸ್ಪೆಕ್ಟ್ ಬರ್ತದೆ. ಇದೊಂಥರ ಹೊಸ ಗೌರವ ನಿಮಗೆ. ಸೊ ನಿಮಗೆ ಯಾವುದಾದ್ರೂ ನೀವು ಎಡಿಕ್ಷನಲ್ಲಿ ಇದ್ದಿರ್ಬೋದು. ಸೊ ಆ ಭಯ ಅಥವಾ ಎಡಿಕ್ಷನ್ ಇರ್ಬೋದು, ಅಥವಾ ನಿಮ್ಮ ಮೇಲೆ ಏನಾದರೂ ಒಂದು ನೆಗೆಟಿವ್ ಎನರ್ಜಿ ನಿಮ್ಮನ್ನು ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಆದರೂ ಇರ್ಬೋದು, ಇಲ್ಲದೇನೆ ಇದ್ದಿರ್ಬೋದು, ಅಥವಾ ನೆಗೆಟಿವ್ ಥಿಂಕಿಂಗ್ ಇರ್ಬೋದು. ಆ ಥಿಂಕಿಂಗಿಂದ ನೀವು ಹೊರಗೆ ಬರಬೇಕು ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮಲ್ಲಿ ದೇವರು ಎಲ್ಲನೂ ಕೊಟ್ಟಿದ್ದಾರೆ, ಫೈನಾನ್ಸ್, ಕ್ರಿಯೇಟಿವಿಟಿ ಎಲ್ಲನೂ ಇದೆ. ಆದರೆ ನೀವು ಹೋರಾಡ್ತಿದ್ದೀರಿ ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕು ಅಂತ ಹೇಳಿ. ಯಾವುದು ನಿಮ್ಮ ಕೈಯಲ್ಲಿ ಅಂದರೆ ಯಾವುದನ್ನು ನಿಮ್ಮ ಕೈಯಿಂದ ಜಯಿಸ್ಲಿಕ್ಕೆ ಆಗ್ತಾ ಇಲ್ಲ. ಸೊ ನೀವು ಸ್ಟ್ರೆಂತ್ ತಗೊಂಡು ನಿಮ್ಮಲ್ಲಿ ಏನು ಬುದ್ಧಿವಂತಿಕೆ ಇದೆಯಾ ಅದರಲ್ಲಿ ಆ್ಯಕ್ಷನ್ ತಗೊಳ್ಬೇಕು. ನಿಮಗೆ ಜನಗಳ ಗೌರವ, ರೆಸ್ಪೆಕ್ಟ್ ಖಂಡಿತ ಸಿಗ್ತದಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಆ್ಯಕ್ಷನ್ ತುಂಬ ಇಂಪಾರ್ಟೆಂಟ್. ಈ ನೆಗೆಟಿವ್ ಎನರ್ಜಿಯಿಂದ ಹೊರಗೆ ಬಂದು ಇದು ನಿಮಗೆ ಜೀವನದಲ್ಲಿ ಹೊಸದೊಂದು ಯೂನಿವರ್ಸ್ ನಿಮಗೆ ಕೊಡ್ತಿದ್ದಾರೆ. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 3. ಯಾರು ಈ ಬ್ಲೂ ಕಲರ್ ಚಾಯ್ಸ್ ಮಾಡಿದ್ದೀರಾ, ನಿಮಗೆ ಏನೋ ಒಂದು ಸಮಥಿಂಗ್ ನ್ಯೂ. ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ಸಮಥಿಂಗ್ ನ್ಯೂ ಏನು ಅಂತ ಹೇಳಿ ನೋಡುವ. ಇಂಟ್ಯೂಷನ್, ಲಿಸನ್ ಟು ಯುವರ್ ಇನ್ನರ್ ವಿಸ್ಡಮ್. ಈ ಫೈಲ್ 3 15 ಅಥವಾ 6 ನಂಬರ್ ತುಂಬಾ ಇಂಪಾರ್ಟೆಂಟ್ ಇರ್ಬೋದು. ನಿಮ್ಮಲ್ಲಿ ಇಂಟ್ಯೂಷನ್ ಇದೆ. ನೀವು ಅಂದ್ರೆ ಒಳ್ಳೆ ನಿಮ್ಗೆ ಇಂಟ್ಯೂಷನ್ ಪವರ್ ನಿಮ್ದು ಇಲ್ಲಿ ವಾಟರ್ ಸೈನ್ಸ್ ಇರ್ಬೋದು ಕೆಲವರದ್ದು, ಎಲ್ಲರದ್ದು ಅಲ್ಲ ಕೆಲವರದ್ದು. ನಿಮ್ಮ ಇನ್ನರ್ ವಿಸ್ಡಮ್ ಇದೆ ನಿಮ್ಗೆ ಇಂಟ್ಯೂಷನ್, ಅಥವಾ ನೀವೇನಾದ್ರೂ ಕ್ರಿಯೇಟಿವಿಟಿ ಇರ್ಬೋದು, ಜಾಬ್ ಮಾಡ್ತಿರ್ಬೋದು, ಅಲ್ಲಿ ನಿಮ್ಗೆ ತನ್ನಿಂತಾನೆ ಏನಾದ್ರೂ ಒಂದು ಡೌನ್ಲೋಡ್ಸ್ ಆಗ್ತಾ ಇದ್ದಿರ್ಬೋದು. ಸೊ ಅದನ್ನು ನೀವು ಕೇಳಬೇಕು, ನಿಮ್ಮ ಮನಸ್ಸಿನ ಮಾತು ಕೇಳಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ನೀವು ಬೇರೆಯವರ ಮಾತು ಕೇಳೋ ಮೊದಲು ನಿಮ್ಮ ಮನಸ್ಸು ಏನ್ ಹೇಳ್ತಿದೆ ಅದರ ಪ್ರಕಾರ ನೀವು ಸಾಗ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಇಂಟ್ಯೂಷನ್ ತುಂಬಾ ನಿಮ್ಗೆ ಇಲ್ಲಿ ಇನ್ನರ್ ವಿಸ್ಡಮ್ ಇದೆ, ಅದ್ರ ಜೊತೆಗೆ ನಿಮ್ಗೆ ಬುದ್ಧಿವಂತಿಕೆನೂ ಇದೆ ಹೇಗೆ ಮಾಡ್ಬೇಕು ಅಂತ ಹೇಳಿ. ಮನಸ್ಸಿನ ಮಾತು ಕೇಳಿ ಮುಂದೆ ಸಾಗ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ನಿಮ್ಗೆ ಇಂಟ್ಯೂಷನ್ ಒಂದು ಆನ್ ಪಾಯಿಂಟ್ ಆಗೋದ್ರಲ್ಲಿದೆ. ಒಂದು ನೀವು ಕಿಂಗ್ ರೋಲಿಗೆ ಬರುವವರಿದ್ದೀರಿ ಅಂತ ಹೇಳ್ತಾರೆ. ಇಲ್ಲಿ 2 ಕಡೆ ಕ್ವೀನ್ ಬಂದಿದೆ, ಒಂದು ಮೆಜಿಷಿಯನ್, ಒಂದು ಮ್ಯಾಜಿಕ್ ತರ ನಿಮ್ ಲೈಫ್ ಚೇಂಜ್ ಆಗ್ತಿದೆ. ಕ್ವೀನ್ ರೋಲಿಗೆ ಬರುವವರಿದ್ದೀರಿ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮಲ್ಲಿ ಏನಿದೆಯಾ ಪವರ್ ಇರ್ಬೋದು, ಅಥವಾ ಕ್ರಿಯೇಟಿವಿಟಿ ಇರ್ಬೋದು, ನಿಮ್ಮ ಫೈನಾನ್ಸ್ ಇರ್ಬೋದು, ಅಥವಾ ನಿಮ್ದು ಥಿಂಕಿಂಗ್ ಇರ್ಬೋದು, ಎಲ್ಲವನ್ನು ನೀವು ಜಾಣ್ಮೆಯಿಂದ ಉಪಯೋಗಿಸ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನೀವು ಕೆಲವರು ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ಬೋದು, ಕೆಲವರು ಇಲ್ಲದೇನೆ ಇದ್ದಿರ್ಬೋದು. ನೀವು ಇನ್ನೊಬ್ಬರಿಗೆ ಬೆಳಕು ತೋರಿಸುವವರಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ಮ ಮುಖಾಂತರ ನೀವು ಇನ್ನೊಬ್ಬರಿಗೆ ಬೆಳಕು ತೋರಿಸ್ಬೇಕಾ. ನಿಮ್ಮಲ್ಲಿ ಏನು ಇನ್ನರ್ ವಿಸ್ಡಮ್ ಇದೆಯಾ, ಈ ವಿಸ್ಡಮ್ ಈ ಜನ್ಮದಲ್ಲ, ಇದು ಜನ್ಮ ಜನ್ಮಾಂತರಗಳಿಂದ ನಿಮ್ಗೆ ಬಂದಿರೋದು. ಅದನ್ನು ನೀವು ಜನಗಳಿಗೆ ಕೊಡ್ಬೇಕು. ಮೊದಲು ನೀವು ನಿಮ್ಮ ಮನಸ್ಸಿನ ಮಾತು ಕೇಳಿ ಅಂತ ಹೇಳ್ತಿದ್ದಾರೆ. ಸೊ ಇದು ಫೈಲ್ ನಂಬರ್ 3 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.